ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನಿವತ್ತು ನಿಮಗೆ ಮಕ್ಕಳಿಗೆ ಸಿಂಬಿ ಯಾವ ಥರ ಮಾಡೋದು ಅಂತ ತೋರಿಸ್ತೀನಿ. ಮಗುವಿನ ತಲೆ ಒಂದು ಉದ್ದ, ಒಂದು ದಪ್ಪ ಆ ಥರ ಇರುತ್ತೆ. ಸೊ ಈ ಥರ ನೀವು ಟ್ರೈ ಮಾಡಿ ನೋಡಿ, ತುಂಬಾ ಗುಂಡು ಗುಂಡಾಗಿ ಚೆನ್ನಾಗಿ ಬರುತ್ತೆ. ಸೊ ನಾನು ನಮ್ಮ ಮೊದಲನೇ ಮಗಂಗೆ ಟ್ರೈ ಮಾಡಿದ್ದು. ಸೊ ಅದಕ್ಕೋಸ್ಕರ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಒಂದು ಟವಲ್ ತೊಗೊಂಡು ಅದನ್ನು ಈ ರೀತಿ ಫುಲ್ಲು ಉದ್ದಕ್ಕೆ ಮಡ್ಚ್ಕೊಳ್ಳಿ, ಸುತ್ಕೊಂಡು ಆಮೇಲೆ ಫುಲ್ಲು ಒಂದು ರೌಂಡ್ ಬರಬೇಕು. ಅಂದರೆ ಅದು ಫುಲ್ಲು ಗಟ್ಟಿ ಥರ ಬರುತ್ತಲ್ಲ, ಒಂದು ಟವಲ್ ಫುಲ್ಲು ತೊಗೊಂಡು ಒಂದು ರೌಂಡ್ ಮಾಡ್ಕೊಳ್ಳಿ. ಅದರಲ್ಲಿ ಒಂದು ಬಟ್ಟೆನ ತಗೊಂಡು ಅರ್ಧ ಪೀಸ್ ಮಾಡಿಕೊಂಡು ಅದರಲ್ಲಿ ಒಂದು ಗಂಟು ಹಾಕ್ಕೊಳ್ಳಿ. ಮತ್ತು ನೆಕ್ಸ್ಟ್ ಇನ್ನೊಂದು ರೌಂಡ್ ಬರುತ್ತೆ. ಈ ಥರ 3 ರೌಂಡ್ ಮಾಡ್ಕೊಳ್ಳಿ. 3 ರೌಂಡ್ ಮಾಡಿಕೊಂಡು ಫುಲ್ಲು ಅದ್ರ ಸುತ್ತ ಒಂದು ಬಟ್ಟೆ ತೊಗೊಂಡು ಸುತ್ತ ಗಟ್ಟಿಯಾಗಿ ಕಟ್ಕೊಂಡು ಬನ್ನಿ. ಈ ಥರ ಇವಾಗ ನೋಡಿ, ಇವಾಗ 2ನೇ ಗಂಟು ಕೂಡ ನಾವು ಹಾಕ್ತಾಯಿದ್ದೀವಿ. 2 ಗಂಟು ಹಾಕಾದ್ಮೇಲೆ ಮತ್ತೆ ಇವಾಗ ಬಟ್ಟೆ ತೊಗೊಂಡಿದ್ದೀವಲ್ಲ, ಒಂದು ಬಟ್ಟೆ ತೊಗೊಂಡು ಅದರಲ್ಲಿ ಇವಾಗ ದಾರದ ಥರ ಸುತ್ಕೊಂಡು ಬರಬೇಕು ಫುಲ್ಲು ಉದ್ದಕ್ಕೆ ಸುತ್ಕೊಂಡು ಬಂದಾಗ ಅದು ಫುಲ್ಲು ಗಟ್ಟಿಯಾಗಿ ಚೆನ್ನಾಗಿ ಕುತ್ಕೊಳ್ಳುತ್ತೆ. ಚೆನ್ನಾಗಿ ಕುತ್ಕೊಂಡಾಗ ಅದು ನೀಟಾಗಿ ಬರುತ್ತೆ. ಬಂದಾಗ ಫುಲ್ಲು ಗಟ್ಟಿಯಾಗಿರುತ್ತಲ್ಲ, ಆವಾಗ ಮಗುನ ಮಲಗಿಸೋದ್ರಿಂದ ಅದ್ರ ತಲೆ ತುಂಬಾ ಚೆನ್ನಾಗಿ ಸವಿಯುತ್ತೆ. ನೋಡಿ, ಈ ಥರ ಫಿನಿಶಿಂಗ್ ಬರಬೇಕು. ಫುಲ್ಲು ಒಂದು ರೌಂಡು ಫುಲ್ಲು ಉದ್ದಕ್ಕೆ ಇದೇ ಥರ ಕಟ್ಕೊಂಡು ಬನ್ನಿ. ಕಟ್ಕೊಂಡು ಬಂದಮೇಲೆ ಯಾವ ರೀತಿ ಬರುತ್ತೆ ಅಂತ ನಿಮಗೆ ತೋರಿಸ್ತೀನಿ. ಇವಾಗ ಮಕ್ಕಳಿಗೆ ಮೂಗು, ಕಣ್ಣು ಎಲ್ಲ ಚೆನ್ನಾಗಿರುತ್ತೆ, ಬಟ್ ತಲೆ ಸಂಸಿರಲ್ಲ ಅಂತ ಹೇಳ್ತಾರೆ. ಸೊ ಈ ರೀತಿ ನೀವು ಟ್ರೈ ಮಾಡಿ ನೋಡಿ, ತಲೆ ತುಂಬ ಚೆನ್ನಾಗೇ ಸಮಿಯುತ್ತೆ. ನೋಡಿ, ಫೈನಲಿ ಈ ರೀತಿ ಬರುತ್ತೆ. ಬಂದಾಗ ಲಾಸ್ಟಲ್ಲಿ ಈ ಥರ ಹರ್ಕೊಂಡು ಅದಕ್ಕೆ ಒಂದು ಟ್ಯಾಗ್ ಮಾಡ್ಕೊಳ್ಳಿ, ಅಂದರೆ ಗಂಟು ಹಾಕ್ಕೊಳ್ಳಿ. ಗಂಟು ಹಾಕೊಳ್ಳೋದ್ರಿಂದ ಅದು ಎಲ್ಲೂ ಹೊರಗಡೆ ಬಿಚ್ಕೊಳ್ಳಲ್ಲ. ಈ ಥರ ಗಂಟು ಹಾಕ್ಕೊಂಡು ಈ ಥರ ಬರುತ್ತೆ ಫೈನಲಿ. ಇವಾಗ ಇದ್ರ ಮೇಲೆ ಮಗುನ ಮಲಗಿಸ್ಬೇಕು. ಅಂದರೆ ತಲೆಗೆ ಸ್ನಾನ ಮಾಡಿಸಿರ್ತೀರಲ್ಲ, ಆವಾಗ ಮಗುನ ಮಲಗಿಸಿ ಚೆನ್ನಾಗಿ ನಿದ್ದೆ ಮಾಡುತ್ತೆ. ಈ ರೀತಿ ರೌಂಡ್ ಶೇಪಲ್ಲಿ ಮಾಡಿಕೊಂಡು ಮಗುನ ಮಲಗಿಸೋದ್ರಿಂದ ಚೆನ್ನಾಗೂ ನಿದ್ದೆ ಬರುತ್ತೆ. ನೋಡಿ, ಈ ರೀತಿ ನಾವು ಮಾಡ್ಕೊಂಡಿದ್ದೀವಿ. ಇವಾಗ 2ನೇ ಬೇಬಿ ಇದೆ. ಆ ಬೇಬಿಗೆ ನಾವು ಈ ರೀತಿಯೇ ಮಾಡಿ ಮಲಗಿಸೋದು. ತಲೆಗೆ ಸ್ನಾನ ಮಾಡಿದಾಗ ಈ ರೀತಿ ಇಕ್ಬಿಟ್ಟು ಸಿಂಬಿನ ಅದರ ಅಡಿಲಿ ಕಲ್ಲಿಕ್ಬಿಟ್ಟು ಮಲಗಿಸ್ತೀವಿ. ಹಿಂದೆಗಡೆ ಹಿಂಗೆ ಮಲಗಿಸ್ಬಿಟ್ಟು ಇಕ್ತೀವಿ. ಸೊ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಶೇರ್ ಮಾಡಿ, ಲೈಕ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡ್ತಾ ಇದ್ದರೆ ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೀಪ್ ಸ್ಮೈಲಿಂಗ್ ಆ್ಯಂಡ್ ಕೀಪ್ ವಾಚಿಂಗ್.